ಬೆಂಗಳೂರಿನ ಯುವತಿಯಿಂದ ಧರ್ಮ ದೇಶ ವಿರುದ್ಧ ಪೋಸ್ಟ್ ಇದು. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ ವೈದ್ಯ ಬೇರೆ ಆಕೆಗೆ ಡಿಟೆನ್ಷನ್ ಆಫಿಮಾ ಫಾರಿಮಾ ಎನ್ನುವಂತ ವ್ಯಕ್ತಿ ವಿವಾದಾತ್ಮಕ ಪೋಸ್ಟ್ ಅನ್ನು ಹಾಕಿದ್ದಾರೆ. ಕಾಪಾಡಿ ಕೊಳುಪು ಹಿಂದೂಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಏನ್ ದೊಡ್ಡ ಡ್ಯೂಟಿ ಕ್ವೀನ್ ಇವಕ್ಕೆ. ಹೌದು, ನಾನು ಭಾರತೀಯಳು, ನಾನು ಭಾರತವನ್ನ ವೇಷ ಮಾಡ್ತೇನೆ. ಮತ್ತೆ ಇಲ್ಲಿ ಯಾಕಿರ್ಬೇಕು? ಮುಚ್ಕೊಂಡು ಹೋಗ್ತಾ ಇರಬೇಕು ಪಾಕಿಸ್ತಾನಕ್ಕೆ. ಇವಾಗ ಒಳ್ಳೆ ಸುವರ್ಣಾವಕಾಶ ಹೋಗೋಕೆ. 1947ರಲ್ಲೇ ಒಂದು ಆಫರ್ ಇದೆ, ಈಗ ಮತ್ತೊಂದು ಆಫರ್. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಅಫೀಫಾ ಫಾತಿಮಾ ವಿವಾದಾತ್ಮಕ ಪೋಸ್ಟ್ ಅನ್ನು ಹಾಕಿದ್ದಾಳೆ. ಈಕೆ ವಿರುದ್ಧ ಈಗ ಆಕ್ರೋಶ ಭುಗಿಲೆದ್ದಿದೆ. ಆಕ್ರೋಶದ ಬೆನ್ನಲ್ಲೇ ಅಫೀಫಳನ್ನ ವಜಾಗೊಳಿಸಿದೆ ಆಸ್ಪತ್ರೆಯ ಮಂಡಳಿ. ಇದು ಒಳ್ಳೆ ಕೆಲಸ. ಈಕೆಯನ್ನು ಹಾಕೊಳ್ಳೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ದೇಶದ್ರೋಹಿನ ಯಾಕಾದ್ರೂ ಈ ಹಾಸ್ಪಿಟಲ್ ಕೆಲಸ ಕೊಟ್ವಿ ಅಂತ ಈಗ ಅನಿಸ್ತಾ ಇದೆ ಪಾಪ ಅವರಿಗೆ. ಸದ್ಯ ಈಗ ಅಫೀಫಾ ವಿರುದ್ಧ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಕಲಂ 196(1)A 353(2) ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೇವಲ ಎಫ್ಐಆರ್ ಅಲ್ಲ, ಗಡಿಪಾರ್ ಮಾಡಿಬಿಡ್ಬೇಕು. ಇಂಥ ಸಂದರ್ಭದಲ್ಲಿ, ಇಂಥ ಕ್ರಿಟಿಕಲ್ ಸಂದರ್ಭದಲ್ಲಿ ಇಂಥವ್ರನ್ನ ಯಾಕೆ ಇಟ್ಕೋಬೇಕು ನಮ್ಮ ದೇಶದಲ್ಲಿ? ಇಂಥವನ್ನ ಗಡಿಪಾರ್ ಮಾಡಿಬಿಡ್ಬೇಕು ಪಾಕಿಸ್ತಾನಕ್ಕೆ. ಯಾಕಿಂತವಲ್ಲ ನಮ್ಮ ದೇಶದಲ್ಲಿ ಇರಬೇಕು ದೇಶದ್ರೋಹಿಗಳು. ಈಕೆ ಹಿಂದೆ ಹಿಂದೂಗಳು ಬರ್ತಾರಂತೆ, ಕೊಳಕಂತೆ. ಏನ್ ದೊಡ್ಡ ಬ್ಯೂಟಿ ಕ್ವೀನ್ ಈಕೆ ಬೇರೆ ವೈದ್ಯೆ. ಏನ್ ಕಲ್ತು ವೈದ್ಯ ಆಗಿಲ್ಲ. ಆಲ್ಮೋಸ್ಟ್ ಉಗ್ರಗಾಮಿಗಳ ಇರ್ತಾವೆ, ವೈದ್ಯ ಇಟ್ಕೊಂಡು ಅಥವಾ ಇಂಜಿನಿಯರು ಮತ್ತೊಂದು ಮಾಡ್ಕೊಂಡು ಉಗ್ರಗಾಮಿ ಆಲ್ಮೋಸ್ಟ್ ಇದ್ದಾವೆ. ಅಂತ ಉಗ್ರರೇ ಜಾಸ್ತಿ ಇದ್ದಾವೆ. ಎಲ್ಲಿ ಕೂಡ ಅಂತದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಪರ್ಯಾಸ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಇದ್ವಲ್ಲ, ಅದು ಕೂಡ ಮಂಗಳೂರಲ್ಲಿ ಅನ್ನುವಂಥದ್ದು ವಿಪರ್ಯಾಸ. ಸಿಎಂ ಸಿದ್ದರಾಮಯ್ಯವರೇ, ನಿಮ್ಮನಿಗೆ ಹೇಳೋಕೆ ಏನು ಪ್ರಯೋಜನ ಇಲ್ಲ ಬಿಡಿ. ಯಾಕಂತ ಹೇಳಿದ್ರೆ ನೀವು ಶಾಂತಿಕತೆಯಿಂದ ಮಾತುಕತೆ ನಡೆಸಿ ಅಂತ ಹೇಳ್ತಿದ್ರು. ನಿಮ್ಗೇನು ಹೇಳೋಕ್ಕಾಗತ್ತೆ? ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಒಂದು ನಿಗಾವನ್ನು ವಹಿಸಿಕೊಂಡು ಇಂಥವ್ರನ್ನೆಲ್ಲ ಗಡಿಪಾರ್ ಮಾಡಬೇಕಾಗತ್ತೆ. ಬೆಂಗಳೂರಿನ ಯುವತಿಯಿಂದ ಧರ್ಮ ದೇಶ ವಿರುದ್ಧ ಪೋಸ್ಟ್ ಇದು. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ ವೈದ್ಯ ಬೇರೆ ಆಕೆಗೆ ಡಿಟೆನ್ಷನ್ ಆಫಿಮಾ ಫಾರಿಮಾ ಎನ್ನುವಂತ ವ್ಯಕ್ತಿ ವಿವಾದಾತ್ಮಕ ಪೋಸ್ಟ್ ಅನ್ನು ಹಾಕಿದ್ದಾಳೆ. ಕಾಪಾಡಿ ಕೊಳುಪು ಹಿಂದೂಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಏನ್ ದೊಡ್ಡ ಬ್ಯೂಟಿ ಕ್ವೀನ್ ಇವಕ್ಕೆ. ಹೌದು, ನಾನು ಭಾರತೀಯಳು, ನಾನು ಭಾರತವನ್ನ ವೇಷ ಮಾಡ್ತೇನೆ. ಮತ್ತೆ ಇಲ್ಲಿ ಯಾಕಿರ್ಬೇಕು? ಮುಚ್ಕೊಂಡು ಹೋಗ್ತಾ ಇರಬೇಕು ಪಾಕಿಸ್ತಾನಕ್ಕೆ. ಇವಾಗ ಒಳ್ಳೆ ಸುವರ್ಣಾವಕಾಶ ಹೋಗೋಕೆ. 1947ರಲ್ಲೇ ಒಂದು ಆಫರ್ ಇದೆ, ಈಗ ಮತ್ತೊಂದು ಆಫರ್. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಅಫೀಫಾ ಫಾತಿಮಾ ವಿವಾದಾತ್ಮಕ ಪೋಸ್ಟ್ ಅನ್ನು ಹಾಕಿದ್ದಾಳೆ. ಈಕೆ ವಿರುದ್ಧ ಈಗ ಆಕ್ರೋಶ ಭುಗಿಲೆದ್ದಿದೆ. ಆಕ್ರೋಶದ ಬೆನ್ನಲ್ಲೇ ಅಫೀಫಳನ್ನ ವಜಾಗೊಳಿಸಿದೆ ಆಸ್ಪತ್ರೆಯ ಮಂಡಳಿ. ಇದು ಒಳ್ಳೆ ಕೆಲಸ. ಈಕೆಯನ್ನು ಹಾಕೊಳ್ಳೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ದೇಶದ್ರೋಹಿನ ಯಾಕಾದ್ರೂ ಈ ಹಾಸ್ಪಿಟಲ್ ಕೆಲಸ ಕೊಟ್ವಿ ಅಂತ ಈಗ ಅನಿಸ್ತಾ ಇದೆ ಪಾಪ ಅವರಿಗೆ. ಸದ್ಯ ಈಗ ಅಫೀಫಾ ವಿರುದ್ಧ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಕಲಂ 196(1)A 353(2) ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೇವಲ ಎಫ್ಐಆರ್ ಅಲ್ಲ, ಗಡಿಪಾರ್ ಮಾಡಿಬಿಡ್ಬೇಕು. ಇಂಥ ಸಂದರ್ಭದಲ್ಲಿ, ಇಂಥ ಕ್ರಿಟಿಕಲ್ ಸಂದರ್ಭದಲ್ಲಿ ಇಂಥವ್ರನ್ನ ಯಾಕೆ ಇಟ್ಕೋಬೇಕು ನಮ್ಮ ದೇಶದಲ್ಲಿ? ಇಂಥವನ್ನ ಗಡಿಪಾರ್ ಮಾಡಿಬಿಡ್ಬೇಕು ಪಾಕಿಸ್ತಾನಕ್ಕೆ. ಯಾಕಿಂತವಲ್ಲ ನಮ್ಮ ದೇಶದಲ್ಲಿ ಇರಬೇಕು ದೇಶದ್ರೋಹಿಗಳು. ಈಕೆ ಹಿಂದೆ ಹಿಂದೂಗಳು ಬರ್ತಾರಂತೆ, ಕೊಳಕಂತೆ. ಏನ್ ದೊಡ್ಡ ಬ್ಯೂಟಿ ಕ್ವೀನ್ ಈಕೆ ಬೇರೆ ವೈದ್ಯೆ. ಏನ್ ಕಲ್ತು ವೈದ್ಯ ಆಗಿಲ್ಲ. ಆಲ್ಮೋಸ್ಟ್ ಉಗ್ರಗಾಮಿಗಳ ಇರ್ತಾವೆ, ವೈದ್ಯ ಇಟ್ಕೊಂಡು ಅಥವಾ ಇಂಜಿನಿಯರು ಮತ್ತೊಂದು ಮಾಡ್ಕೊಂಡು ಉಗ್ರಗಾಮಿ ಆಲ್ಮೋಸ್ಟ್ ಇದ್ದಾವೆ. ಅಂತ ಉಗ್ರರೇ ಜಾಸ್ತಿ ಇದ್ದಾವೆ. ಎಲ್ಲಿ ಕೂಡ ಅಂತದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಪರ್ಯಾಸ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಇದ್ವಲ್ಲ, ಅದು ಕೂಡ ಮಂಗಳೂರಲ್ಲಿ ಅನ್ನುವಂಥದ್ದು ವಿಪರ್ಯಾಸ. ಸಿಎಂ ಸಿದ್ದರಾಮಯ್ಯವರೇ, ನಿಮ್ಮನಿಗೆ ಹೇಳೋಕೆ ಏನು ಪ್ರಯೋಜನ ಇಲ್ಲ ಬಿಡಿ. ಯಾಕಂತ ಹೇಳಿದ್ರೆ ನೀವು ಶಾಂತಿಕತೆಯಿಂದ ಮಾತುಕತೆ ನಡೆಸಿ ಅಂತ ಹೇಳ್ತಿದ್ರು. ನಿಮ್ಗೇನು ಹೇಳೋಕ್ಕಾಗತ್ತೆ? ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಒಂದು ನಿಗಾವನ್ನು ವಹಿಸಿಕೊಂಡು ಇಂಥವ್ರನ್ನೆಲ್ಲ ಗಡಿಪಾರ್ ಮಾಡಬೇಕಾಗತ್ತೆ. ಬೆಂಗಳೂರಿನ
ಬೆಂಗಳೂರಿನ ಯುವತಿಯಿಂದ ಧರ್ಮ ದೇಶ ವಿರುದ್ಧ ಪೋಸ್ಟ್ ಇದು. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ ವೈದ್ಯ ಬೇರೆ ಆಕೆಗೆ ಡಿಟೆನ್ಷನ್ ಆಫಿಮಾ ಫಾರಿಮಾ ಎನ್ನುವಂತ ವ್ಯಕ್ತಿ ವಿವಾದಾತ್ಮಕ ಪೋಸ್ಟ್ ಅನ್ನು ಹಾಕಿದ್ದಾರೆ. ಕಾಪಾಡಿ ಕೊಳಕು ಹಿಂದೂಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಏನ್ ದೊಡ್ಡ ಬ್ಯೂಟಿ ಕ್ವೀನ್ ಇವಕ್ಕೆ. ಹೌದು, ನಾನು ಭಾರತೀಯಳು, ನಾನು ಭಾರತವನ್ನ ವೇಷ ಮಾಡ್ತೇನೆ. ಮತ್ತೆ ಇಲ್ಲಿ ಯಾಕಿರ್ಬೇಕು? ಮುಚ್ಕೊಂಡು ಹೋಗ್ತಾ ಇರಬೇಕು ಪಾಕಿಸ್ತಾನಕ್ಕೆ. ಇವಾಗ ಒಳ್ಳೆ ಸುವರ್ಣಾವಕಾಶ ಹೋಗೋಕೆ. 1947ರಲ್ಲೇ ಒಂದು ಆಫರ್ ಇದೆ, ಈಗ ಮತ್ತೊಂದು ಆಫರ್. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಅಫೀಫಾ ಫಾತಿಮಾ ವಿವಾದಾತ್ಮಕ ಪೋಸ್ಟ್ ಅನ್ನು ಹಾಕಿದ್ದಾಳೆ. ಈಕೆ ವಿರುದ್ಧ ಈಗ ಆಕ್ರೋಶ ಭುಗಿಲೆದ್ದಿದೆ. ಆಕ್ರೋಶದ ಬೆನ್ನಲ್ಲೇ ಅಫೀಫಾಳನ್ನ ವಜಾಗೊಳಿಸಿದೆ ಆಸ್ಪತ್ರೆಯ ಮಂಡಳಿ. ಇದು ಒಳ್ಳೆ ಕೆಲಸ. ಈಕೆಯನ್ನು ಹಾಕೊಳ್ಳೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ದೇಶದ್ರೋಹಿನ ಯಾಕಾದ್ರೂ ಈ ಹಾಸ್ಪಿಟಲ್ ಕೆಲಸ ಕೊಟ್ವಿ ಅಂತ ಈಗ ಅನಿಸ್ತಾ ಇದೆ ಪಾಪ ಅವರಿಗೆ. ಸದ್ಯ ಈಗ ಅಫೀಫಾ ವಿರುದ್ಧ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಕಲಂ 196(1)A 353(2) ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೇವಲ ಎಫ್ಐಆರ್ ಅಲ್ಲ, ಗಡಿಪಾರ್ ಮಾಡಿಬಿಡ್ಬೇಕು. ಇಂಥ ಸಂದರ್ಭದಲ್ಲಿ, ಇಂಥ ಕ್ರಿಟಿಕಲ್ ಸಂದರ್ಭದಲ್ಲಿ ಇಂಥವ್ರನ್ನ ಯಾಕೆ ಇಟ್ಕೋಬೇಕು ನಮ್ಮ ದೇಶದಲ್ಲಿ? ಇಂಥವನ್ನ ಗಡಿಪಾರ್ ಮಾಡಿಬಿಡ್ಬೇಕು ಪಾಕಿಸ್ತಾನಕ್ಕೆ. ಯಾಕಿಂತವಲ್ಲ ನಮ್ಮ ದೇಶದಲ್ಲಿ ಇರಬೇಕು ದೇಶದ್ರೋಹಿಗಳು. ಈಕೆ ಹಿಂದೆ ಹಿಂದೂಗಳು ಬರ್ತಾರಂತೆ, ಕೊಳಕಂತೆ. ಏನ್ ದೊಡ್ಡ ಬ್ಯೂಟಿ ಕ್ವೀನ್ ಈಕೆ ಬೇರೆ ವೈದ್ಯೆ. ಏನ್ ಕಲ್ತು ವೈದ್ಯ ಆಗಿಲ್ಲ. ಆಲ್ಮೋಸ್ಟ್ ಉಗ್ರಗಾಮಿಗಳ ಇರ್ತಾವೆ, ವೈದ್ಯ ಇಟ್ಕೊಂಡು ಅಥವಾ ಇಂಜಿನಿಯರು ಮತ್ತೊಂದು ಮಾಡ್ಕೊಂಡು ಉಗ್ರಗಾಮಿ ಆಲ್ಮೋಸ್ಟ್ ಇದ್ದಾವೆ. ಅಂತ ಉಗ್ರರೇ ಜಾಸ್ತಿ ಇದ್ದಾವೆ. ಎಲ್ಲಿ ಕೂಡ ಅಂತದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಪರ್ಯಾಸ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಇದ್ವಲ್ಲ, ಅದು ಕೂಡ ಮಂಗಳೂರಲ್ಲಿ ಅನ್ನುವಂಥದ್ದು ವಿಪರ್ಯಾಸ. ಸಿಎಂ ಸಿದ್ದರಾಮಯ್ಯವರೇ, ನಿಮ್ಮನಿಗೆ ಹೇಳೋಕೆ ಏನು ಪ್ರಯೋಜನ ಇಲ್ಲ ಬಿಡಿ. ಯಾಕಂತ ಹೇಳಿದ್ರೆ ನೀವು ಶಾಂತಿಕತೆಯಿಂದ ಮಾತುಕತೆ ನಡೆಸಿ ಅಂತ ಹೇಳ್ತಿದ್ರು. ನಿಮ್ಗೇನು ಹೇಳೋಕ್ಕಾಗತ್ತೆ? ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಒಂದು ನಿಗಾವನ್ನು ವಹಿಸಿಕೊಂಡು ಇಂಥವ್ರನ್ನೆಲ್ಲ ಗಡಿಪಾರ್ ಮಾಡಬೇಕಾಗತ್ತೆ. ಬೆಂಗಳೂರಿನ ಯುವತಿಯಿಂದ ಧರ್ಮ ದೇಶ ವಿರುದ್ಧ ಪೋಸ್ಟ್ ಇದು. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ ವೈದ್ಯ ಬೇರೆ ಆಕೆಗೆ ಡಿಟೆನ್ಷನ್ ಆಫಿಮಾ ಫಾರಿಮಾ ಎನ್ನುವಂತ ವ್ಯಕ್ತಿ ವಿವಾದಾತ್ಮಕ ಪೋಸ್ಟ್ ಅನ್ನು ಹಾಕಿದ್ದಾಳೆ. ಕಾಪಾಡಿ ಕೊಳಕು ಹಿಂದೂಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಏನ್ ದೊಡ್ಡ ಬ್ಯೂಟಿ ಕ್ವೀನ್ ಇವಕ್ಕೆ. ಹೌದು, ನಾನು ಭಾರತೀಯಳು, ನಾನು ಭಾರತವನ್ನ ವೇಷ ಮಾಡ್ತೇನೆ. ಮತ್ತೆ ಇಲ್ಲಿ ಯಾಕಿರ್ಬೇಕು? ಮುಚ್ಕೊಂಡು ಹೋಗ್ತಾ ಇರಬೇಕು ಪಾಕಿಸ್ತಾನಕ್ಕೆ. ಇವಾಗ ಒಳ್ಳೆ ಸುವರ್ಣಾವಕಾಶ ಹೋಗೋಕೆ. 1947ರಲ್ಲೇ ಒಂದು ಆಫರ್ ಇದೆ, ಈಗ ಮತ್ತೊಂದು ಆಫರ್. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಅಫೀಫಾ ಫಾತಿಮಾ ವಿವಾದಾತ್ಮಕ ಪೋಸ್ಟ್ ಅನ್ನು ಹಾಕಿದ್ದಾಳೆ. ಈಕೆ ವಿರುದ್ಧ ಈಗ ಆಕ್ರೋಶ ಭುಗಿಲೆದ್ದಿದೆ. ಆಕ್ರೋಶದ ಬೆನ್ನಲ್ಲೇ ಅಫೀಫಾಳನ್ನ ವಜಾಗೊಳಿಸಿದೆ ಆಸ್ಪತ್ರೆಯ ಮಂಡಳಿ. ಇದು ಒಳ್ಳೆ ಕೆಲಸ. ಈಕೆಯನ್ನು ಹಾಕೊಳ್ಳೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ದೇಶದ್ರೋಹಿನ